ಮತ್ತೊಮ್ಮೆ ನಾರಿ ಶಕ್ತಿ ಒಂದನ್ನು ಮಂಡಿಸೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. ಕೇಂದ್ರ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈಗ ತೆರೆಮರೆಯಲ್ಲಿ ಮತ್ತೊಮ್ಮೆ ನಾರಿ ಶಕ್ತಿ ಒಂದನ್ನು ಮಂಡಿಸಬೇಕು ಅಂತ ಲೋಕಸಭೆಯಲ್ಲಿ 33% ಮಹಿಳಾ ಮೀಸಲಾತಿ ಬಿಲ್ ಫೇಲ್ ಆಗಿದೆ. ಈಗ ಕಳೆದ ವಾರ ಮಂಡಿಸಿದ್ದಂಥದ್ದು ವಿಶೇಷ ಅಧಿವೇಶನವನ್ನು ಕರೆದು ಏನು ಕೇಂದ್ರ ಸರ್ಕಾರ ಬಿಲ್ನ ಮಂಡಿಸಿತ್ತು, ಈಗ ಮತ್ತೊಮ್ಮೆ ಅದನ್ನು ಮಂಡಿಸಬೇಕು ಅಂತ ಸಿದ್ಧತೆ ಆಗ್ತಾ ಇದೆ. ಮತ್ತೆ ಬಿಲ್ ಮಂಡಿಸೋಕೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ವಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದು ಬಿಲ್ ಮಂಡಿಸೋಕೆ ತಯಾರಿ ಆಗ್ತಾ ಇದೆ. ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ, ಎಸ್ಪಿ ಸೇರಿದಂತೆ ವಿವಿಧ ಪಕ್ಷಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಬಿಲ್ ತಡ ಆದರೆ ಆಗುವ ಸಮಸ್ಯೆ ಕುರಿತು ವಿಪಕ್ಷಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 6 ತಿಂಗಳಲ್ಲಿ ಮತ್ತೆ ವಿಶೇಷ ಅಧಿವೇಶನಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. 2029ರಲ್ಲಿ ಚುನಾವಣೆ ಇದೆ. ಸೊ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮತ್ತೊಮ್ಮೆ ಇದೇ ಬಿಲ್ಲನ್ನು ಮಂಡನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಸಿದ್ಧತೆ. ವಿವಿಧ ವಿಪಕ್ಷಗಳ ನಾಯಕರ ಜೊತೆ ಬಿಜೆಪಿ ಈಗ 1-to-1 ಮಾತುಕತೆ. ಹೇಗೆ ನಡೀತದೆ ಮಾತುಕತೆ? ಏನಾಗಬಹುದು ಇದರ ಪರಿಣಾಮ? ಮಧುಸೂದನ್, ಏನೋ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ನಾರಿ ಶಕ್ತಿ ಬಿಲ್ ತಂದಿದೆ. ಈ ಒಂದು ಬಿಲ್ಲನ್ನು ಮತ್ತೆ ಒಂದು ಮಂಡಿಸೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಕೇಂದ್ರ ಸರ್ಕಾರ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಹೇಗಾದರೂ ಮಾಡಿ ಈ ಬಿಲ್ಲನ್ನು ಅನುಷ್ಠಾನ ಮಾಡಬೇಕು, ಜೊತೆಗೆ ಮೀಸಲಾತಿಯನ್ನು 33% ನೀಡಲೇಬೇಕು ಮಹಿಳೆಯರಿಗೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ವಿರೋಧ ಪಕ್ಷಗಳಾದಂಥ ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ, ಎಸ್ಪಿ ಸೇರಿದಂತೆ ಯಾವೆಲ್ಲ ಪಕ್ಷಗಳು ವಿರೋಧ ಪಕ್ಷಗಳು, ಆ ಪಕ್ಷಗಳ ನಾಯಕರುಗಳ ಜೊತೆ 1-to-1 ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ಈ ಒಂದು ಬಿಲ್ನ ಅನಿವಾರ್ಯತೆ ಏನಿದೆ, ಜೊತೆಗೆ ಈ ಬಿಲ್ಲನ್ನು ಯಾಕೆ ತರಲಾಗಿದೆ, ಒಂದು ವೇಳೆ ಈ ಬಿಲ್ಲು ಏನು ಅನುಷ್ಠಾನ ಆಗದೇ ಇದೆ ಅಥವಾ ಒಂದು ಅಂಗೀಕಾರ ಆಗದೇ ಇದೆ ವಿಳಂಬ ಆಗುತ್ತೆ, ಅದು ಮುಂದಿನ ದಿನಗಳಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಈ ನಾಯಕರುಗಳಿಗೆ ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಕೇಂದ್ರ ಸರ್ಕಾರ ಈ ಒಂದು ಏನು ಮೀಸಲಾತಿಯನ್ನು 2029ರ ಲೋಕಸಭಾ ಚುನಾವಣೆಯಲ್ಲಿ ಜಾರಿಗೆ ತರಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಒಂದು ವೇಳೆ ಈ ಒಂದು ಮೀಸಲಾತಿ ಬಿಲ್ ಈಗಾಗಲೇ 30 ವರ್ಷಗಳ ಕಾಲ ಹಂಗೆ ಅಂದರೆ ಉಳಿದಿದೆ. ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಜೊತೆಗೆ ಈ ಒಂದು ಬಿಲ್ 29ಕ್ಕೆ ಅನುಷ್ಠಾನ ಆಗದೆ ಇದ್ರೆ ಮುಂದೆ 33ರ ಲೋಕಸಭಾ ಚುನಾವಣೆವರೆಗೂ ಕೂಡ ಕಾಯಬೇಕಾಗತ್ತೆ. ಆ ಮುಖಾಂತರ ಮತ್ತೆ ಒಂದು ದಶಕ ಕಾಲ ಈ ಒಂದು ಬಿಲ್ ಒಂದು ಏನು ವೇಸ್ಟ್ ಆಗಿ ಅಥವಾ ಈ ಒಂದು ಮೀಸಲಾತಿ ಸಿಗೋದಿಲ್ಲ. ಇದರಿಂದ ಸಾಕಷ್ಟು ಅನ್ಯಾಯ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಮಹಿಳೆಯರ ಮೀಸಲಾತಿ ಕುರಿತಂತೆ ಬೆಂಬಲವನ್ನು ಕೊಡಬೇಕು. ಹಾಗಾಗಿ ನಾವು ಮತ್ತೆ ಈ ಬಿಲ್ಲನ್ನು ಮಂಡಿಸ್ತಾ ಇದ್ದೇವೆ. ತಾವು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಜೊತೆಗೆ ಅವರ ಅಭಿಪ್ರಾಯಗಳೇನಿದೆ, ಜೊತೆಗೆ ಅವರ ಸಲಹೆಗಳೇನಿದೆ ಅದಕ್ಕೂ ಕೂಡ ಒಂದು ಸಲಹೆ ಪಡೆದು ಅದನ್ನು ಏನು ಬಿಲ್ನಲ್ಲಿ ಅಳವಡಿಸ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಆದರೆ ವಿರೋಧ ಪಕ್ಷಗಳು ಡಿಲಿಮಿಟೇಷನ್ ಏನಿದೆ, ಡಿಲಿಮಿಟೇಷನ್ ಜೊತೆಗೆ ಈ ಒಂದು ಮೀಸಲಾತಿ ತಂದಿರೋದ್ರಿಂದ ವಿರೋಧ ವ್ಯಕ್ತಪಡ್ತಾ ಇದ್ದಾರೆ. ಆದರೆ ಡಿಲಿಮಿಟೇಷನ್ ತೆಗೆದು ಕೇವಲ ಮೀಸಲಾತಿ ವಿಚಾರವಾಗಿ ಬಿಲ್ಲನ್ನು ತಂದರೆ ಎಲ್ಲ ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಅವರು ಮಾಡ್ಕೊಂಡಿರುವಂಥದ್ದು. ಆದರೆ ಈ ಒಂದು ಏನು ಕೇಂದ್ರ ಸರ್ಕಾರ ಈ ಒಂದು ಬಿಲ್ಲನ್ನು ಮತ್ತೆ ಏನು ಸಂಸತ್ ಕಲಾಪದಲ್ಲಿ ತಂದು ಅನುಷ್ಠಾನಗೊಳಿಸೋದಕ್ಕೆ ನಿಟ್ಟಿನಲ್ಲಿ ಅಂಗೀಕಾರ ಪಡೆಯೋ ನಿಟ್ಟಿನಲ್ಲಿ ಒಂದಷ್ಟು ಈಗಾಗಲೇ ರೂಪುರೇಷೆಗಳನ್ನು ಮಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.